ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ನಾವು ಇವತ್ತು ತಿಳ್ಕೊಳ್ತಾ ಇದ್ದೀವಿ. ಇನ್ನು ರೈತರು ಏನು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಇವಾಗ ನಾವು ನೋಡೋದಾದರೆ, ಇವಾಗ ಒಂದು 2-3 ಎಕರೆ ಜಮೀನಿದ್ರೆ ಒಂದೇ ಬೆಳೆಯನ್ನು ಹಾಕಿ, ಅಂದರೆ ಏಕ ಬೆಳೆ ಪದ್ಧತಿಯನ್ನು ಅಳವಡಿಸ್ಕೊಂಡು ಆ ಒಂದು ಬೆಳೆದಿರುವಂತಹ ಬೆಳೆಗೆ ಸೂಕ್ತವಾಗಿರುವಂತಹ ಬೆಲೆ ಸಿಗದೇ ಇದ್ದಾಗ ಕೃಷಿಯಲ್ಲಿ ನಷ್ಟವನ್ನು ಉಂಟಾಗ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ರೈತರು ಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಆ ಒಂದು ಇದರಿಂದ ನಮಗೆ ಈ ಒಂದು ಕಷ್ಟದಿಂದ ಪಾರಾಗಲು ರೈತರಿಗೆ ಇರುವಂತಹ ಒಂದೇ ಒಂದು ದಾರಿ, ಅದು ಏನಂತ ಹೇಳಿದರೆ ಸಮಗ್ರ ಕೃಷಿ ಪದ್ಧತಿ ಅಂತ. ಈ ಒಂದು ಸಮಗ್ರ ಕೃಷಿ ಪದ್ಧತಿಗೆ ಬಗ್ಗೆ ಒಂದು ಮಾಹಿತಿಯನ್ನು ನೀಡಲಿದ್ದಾರೆ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ತಾಂತ್ರಿಕ ಅಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿರುವಂತಹ ಡಾಕ್ಟರ್ ಅರುಣಾರವರು. ಮೇಡಮ್ ನಮಸ್ಕಾರ. ಮೇಡಮ್, ಈಗ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು ಅಂತ? ಸಮಗ್ರ ಕೃಷಿ ಪದ್ಧತಿ ಇದು ಏನು ಹೊಸ ತಂತ್ರಜ್ಞಾನ ಅಂತ ಹೇಳಲ್ಲ ನಾವು. ಇದು ಹಿಂದಿನ ಕಾಲದಿಂದನೂ ಮಾಡ್ತಾ ಇರುವಂಥ ಒಂದು ಪದ್ಧತಿನೇ. ಆದರೆ ಮಧ್ಯದಲ್ಲಿ ನೀವು ಇವಾಗಲೇ ಹೇಳ್ದಂಗೆ ಒಂದೇ ಬೆಳೆನ ಅಂದರೆ ಕೃಷಿ ಮತ್ತು ಕೃಷಿಯೇತರ ಉಪಕಸುಬುಗಳನ್ನು ಎಲ್ಲನೂ ಒಂದೇ ಹತ್ರ ಮಾಡೋದು. ಇವಾಗ ಉಪಕಸುಬುಗಳು ಅಂದರೆ ಜಾನುವಾರುಗಳು ಇಟ್ಕೊಳ್ಳೋದು, ಕುರಿ, ಕೋಳಿ, ಮೀನುಗಾರಿಕೆ ಮಾಡೋದು, ಕೋಳಿ ಸಾಕಾಣಿಕೆ ಮಾಡೋದು, ಮತ್ತು ರೇಷ್ಮೆ ಕೃಷಿ ಮಾಡೋದು, ಅದ್ರ ಜೊತೆಗೆ ತೋಟಗಾರಿಕೆ, ಕೃಷಿ ಬೆಳೆಗಳನ್ನ, ಮತ್ತು ಹಸುಗಳಿಗೆ ಬೇಕಾದ ಹುಲ್ಲುಗಳನ್ನು, ಇವೆಲ್ಲನೂ ಇಲ್ಲೇ ಒಂದೇ ಹತ್ರ ಮಾಡ್ಕೊಳ್ಳೋದನ್ನು ನಾವೇನಂತೀವಿ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಅದನ್ನು ಏನು ನಮ್ಮ ಲೋಕಲ್ ಆಗಿ ಸಿಗುವಂಥ ಸಂಪನ್ಮೂಲಗಳೇನಿದೆ ಮತ್ತು ಅದರ ಜೊತೆಗೆ ಏನು ಖರ್ಚಾಗೋದನ್ನು ಕಡಿಮೆ ಮಾಡಿಕೊಂಡು ನಮ್ಮಲ್ಲೇ ಸಿಗುವಂಥ ಸಂಪನ್ಮೂಲ. ಸಮಗ್ರ ಕೃಷಿಯಲ್ಲಿ ನೀವು ಬೇರೆ ಬೇರೆ ಉಪಕಸುಬುಗಳಂದ್ರೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅವೆಲ್ಲ ಹೇಳಿದ್ರಿ. ಈ ಯಾವ್ಯಾವ ಉಪಕಸುಬುಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೆಂಗೆ ನಿರ್ಧಾರ ಮಾಡಬೇಕು ಅಂತ? ನಮ್ಮಲ್ಲಿ ಈಗಾಗಲೇ ನಾನು ಹೇಳ್ದಂಗೆ ನಮ್ಮಲ್ಲಿ ಏನು ಸಂಪನ್ಮೂಲಗಳಿದ್ದಾವೆ, ಈಗ ನೋಡಿ, ನೀರಾವರಿ ಚೆನ್ನಾಗಿದ್ದರೆ ನೀರಾವರಿಗೆ ಆಧಾರಿತ ಕಸುಬುಗಳನ್ನು ತಗೋಬೋದು. ಅಥವಾ ಮಳೆ ಆಶ್ರಿತ ಇದ್ದರೆ, ನಮ್ಮಲ್ಲಿ ನೀರಿಲ್ಲ, ಮಳೆ ಆಶ್ರಿತದಲ್ಲೇ ನಾವು ಮಾಡಬೇಕು ಅಂದರೆ ಅದಕ್ಕೆ ತಕ್ಕಂತಿದೆ ನಾವು ಅದಕ್ಕೇನು ಬೆಳೆಗಳು ಬೇಕು. ಇವಾಗ ಮಳೆ ಆಶ್ರಿತದಲ್ಲಿ ಬರುವಂಥ ತೋಟಗಾರಿಕಾ ಬೆಳೆಗಳನ್ನು ತೋಟಗಳು ಮಾಡ್ಕೊಳ್ಳೋದು, ಈ ಥರ ಅದನ್ನು ಚೂಸ್ ಮಾಡಬೇಕಾಗುತ್ತೆ ಸರ್ ಉಪಕಸುಬುಗಳನ್ನು. ಅಂದರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳು ಮತ್ತು ಏನು ವಾತಾವರಣ ಇದೆ, ಹವಾಮಾನ ಯಾವ ಥರ ಇದೆ, ಅದರ ಆಧಾರಿತವಾಗಿ ನಾವು ಬೆಳೆಗಳು ಮತ್ತು ಉಪಕಸುಬುಗಳನ್ನು ಆಯ್ಕೆ ಮಾಡಬೇಕು. ಮೇಡಮ್, ಈ ಒಂದು ಸಮಗ್ರ ಕೃಷಿಯಲ್ಲಿ ಒಂದು ವಿವಿಧ ಪದ್ಧತಿಗಳು ಯಾವ ಥರ ಇದ್ದಾವೆ? ಸಮಗ್ರ ಕೃಷಿಯಲ್ಲಿ ವಿವಿಧ ಪದ್ಧತಿಗಳಿದ್ದಾವೆ. ಕೃಷಿ ಆಧಾರಿತ ಪದ್ಧತಿಗಳು ಅಂತ ಹೇಳ್ತೀವಿ, ಜಾನುವಾರು ಆಧಾರಿತ ಪದ್ಧತಿ ಅಂತ ಹೇಳ್ತೀವಿ, ಮೀನುಗಾರಿಕೆ ಆಧಾರಿತ ಪದ್ಧತಿ ಅಂತ ಹೇಳ್ತೀವಿ, ರೇಷ್ಮೆ ಕೃಷಿ ಆಧಾರಿತ ಪದ್ಧತಿ ಅಂತ ಹೇಳ್ತೀವಿ. ಈ ಥರ ಇದು ಏನು ಪದ್ಧತಿಗಳನ್ನ ಯಾವ ರೀತಿ ಹೇಳ್ತೀವಿ ಅಂತ ಹೇಳಿದ್ರೆ, ಇವಾಗ ಕೃಷಿ ಬೆಳೆಗಳಲ್ಲಿ 50%ಗೆ ಮೇಲೆ ಆದಾಯ ಬರ್ತಾ ಇದೆ ಅಲ್ಲಿ ಅಂತ ಹೇಳಿದ್ರೆ ಅದನ್ನು ಕೃಷಿ ಆಧಾರಿತ ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಇವಾಗ ಜಾನುವಾರುಗಳಲ್ಲಿ ಏನಾದರೂ 50%ಗಿಂತ ಆದಾಯ ಜಾಸ್ತಿ ಬರ್ತಾ ಇದೆ ಅಂದರೆ ಅದನ್ನು ಜಾನುವಾರು ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ, ಈ ರೀತಿ ಅದನ್ನು ನಾವು ಡಿವೈಡ್ ಮಾಡ್ತೀವಿ. ಈ ಒಂದು ಇವು ಬೇರೆ ವಿವಿಧ ಬೆಳೆ ಆಧಾರಿತ ಮತ್ತು ಜಾನುವಾರು ಆಧಾರಿತ ಆಯಿತು ಅಂತ ಹೇಳಿದ್ರಿ. ಮೇಡಮ್, ಇವಾಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಚಿಂತಾಮಣಿಯಲ್ಲಿ ಏನೋ ಒಂದು 2 ಎಕರೆ ಪ್ರದೇಶದಲ್ಲಿ ನಾವು ಸಮಗ್ರ ಕೃಷಿ ಸ್ಥಾಪನೆ ಮಾಡಿದ್ದೀರಾ, ಅದು ಯಾವ ಥರ ಮಾಡಿದ್ದೀವಿ ಅಂತ? ನಾವು ಈಗಾಗಲೇ ಹೇಳಿದ್ದೆ, ಯಾವ ಪದ್ಧತಿ ಆಧಾರದ ಮೇಲೂ ಇದನ್ನು ಮಾಡಿಲ್ಲ ಸರ್. ಇಲ್ಲಿ ಏನು ಉದ್ದೇಶದ ಮೇಲೆ ಮಾಡಿದ್ದು ಅಂದರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 50 ಎಕರೆ ತಾಕಿದೆ. ಅದೆಲ್ಲನೂ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಮಾಡುವಂಥ ತೋಟಗಾರಿಕಾ ಬೆಳೆಗಳಾಗಿರೋದ್ರಿಂದ, ಇವಾಗ ಸಪೋಟ, ಮಾವು, ಸೀಬೆ ಈ ರೀತಿ ಮಳೆ ಆಶ್ರಿತ ಪದ್ಧತಿಗೆ ಮಾಡುವಂಥ ತೋಟಗಳಾಗಿರೋದ್ರಿಂದ ಇವಾಗ ಸಣ್ಣ ರೈತರು ಮತ್ತು ಅತಿ ಸಣ್ಣ ರೈತರುಗಳಿಗೆ ಅವರು ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಅವರಿಗೆ ತೋರಿಸೋ ರೀತಿಯಲ್ಲಿ ಒಂದು 2 ಎಕರೆಯಲ್ಲಿ ಮಾದರಿ ಸಮಗ್ರ ಕೃಷಿ ಹಾಕುವಂತ ಮಾಡಿದ್ದೀವಿ. ಇದನ್ನು ಒಂದು ಕುಟುಂಬ, ಇವಾಗ ಒಂದು ರೈತ ಕುಟುಂಬ 4ರಿಂದ 5 ಜನ ಇರುವಂಥ ಕುಟುಂಬಕ್ಕೆ ಅವರಿಗೆ ಏನೇನೆಲ್ಲ ಮೂಲಭೂತವಾಗಿ ಬೇಕು, ಮೂಲಭೂತ ನೀಡ್ಸ್ ಏನಿರುತ್ತೆ, ಅದು ಬೇಡಿಕೆಗಳೇನಿರುತ್ತೆ ಅದನ್ನು ಪೂರೈಸೋ ರೀತಿಯಲ್ಲಿ 2 ಎಕರೆಯಲ್ಲಿ ಎಲ್ಲ ಕಾಂಪೊನೆಂಟ್ ಅಂದರೆ ಉಪಕಸುಬುಗಳನ್ನು ನಿರ್ಧರಿಸಿ ಮಾಡಿರೋದು. ಈ ಒಂದು 2 ಎಕರೆದಲ್ಲಿ ಯಾವ್ಯಾವ ಬೆಳೆಗಳು ಮತ್ತು ಎಷ್ಟೆಷ್ಟು ಪ್ರದೇಶದಲ್ಲಿ ಹಾಕಿದ್ದೀರಾ ಅಂತ? 2 ಎಕರೆ ಪ್ರದೇಶದಲ್ಲಿ ಮಾಡಿದ್ದೀವಿ. ಇದರಲ್ಲಿ ಮೊದಲನೇದಾಗಿ ಕುರಿ ಸಾಕಾಣಿಕೆ ಇದೆ ಸರ್. ಕುರಿ ಸಾಕಾಣಿಕೆ, ಅದರ ಕೆಳಗಡೆನೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಅದರ ಪಕ್ಕದಲ್ಲೇ ಕೃಷಿ ಹೊಂಡ ಇದೆ. ಕೃಷಿ ಹೊಂಡದಲ್ಲಿ ಮೀನುಗಾರಿಕೆನೂ ಮಾಡ್ತೀವಿ. ಅದಾದಮೇಲೆ ಅದು ನರ್ಸರಿ ಅಂತ ಒಂದು ಮಾಡ್ತೀವಿ. ನರ್ಸರಿ ಅಂದರೆ ಒಂದು ಚಿಕ್ಕದಾಗಿ ಇಲ್ಲಿ ನಮ್ಮ ಏನು ಕ್ಯಾಂಪಸ್ಸಲ್ಲಿ ಬೇರೆ ಬೇರೆ ಮಳೆಯಾಶ್ರಿತ ಪ್ರದೇಶದ ಸಸಿಗಳನ್ನೆಲ್ಲ ಮಾಡ್ತಾರೆ. ಆದರೆ ಇಲ್ಲಿ ಈ ಸಮಗ್ರ ಕೃಷಿಯಲ್ಲಿ ನುಗ್ಗೆ ಮತ್ತು ಅಗಸೆ ಇದರದ್ದು ಸಸಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ನೀಡ್ತಾ ಇದ್ದೀವಿ. ಅದರಿಂದ ಆದಾಯ ಬರುತ್ತೆ. ಅದಾದಮೇಲೆ ಕೈ ತೋಟ ಮಾಡ್ತಾಯಿದ್ದೀವಿ. ಅದರಲ್ಲೇ
ಒಂದು ಹೈನುಗಾರಿಕೆ ಪಕ್ಕದಲ್ಲೇ ಹೈನುಗಾರಿಕೆಗೆ ಈ ದನದ ಕೊಟ್ಟಿಗೆ ಮಾಡಿದ್ದೀವಿ. ಅದ್ರ ಪಕ್ಕದಲ್ಲೇ ಅಜೋಲಾ ಘಟಕ ಇದೆ. ಅದಾದಮೇಲೆ ಹುಲ್ಲಿನ ತೋಟ ಇದೆ, ಹುಲ್ಲಿನ ಒಂದು ತಾಕು ಇದೆ. ಅದಾದಮೇಲೆ ಆಹಾರ ಬೆಳೆಗಳಿಗೆ, ಇವಾಗ ರಾಗಿಗೆ, ತೊಗರಿಗೆ, ಹುರುಳಿಗೆ, ಈ ರೀತಿ ಆಹಾರ ಬೆಳೆಗಳಿಗೆ, ಧಾನ್ಯದ ಬೆಳೆಗಳಿಗೆ ಅಂತ ಒಂದು ಪ್ಲಾಟ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ತೋಟಗಾರಿಕೆ ಬೆಳೆಗಳು, ಇವಾಗ ಸೀಬೆ, ತೆಂಗು, ಹುಣಸೆ, ಈ ರೀತಿ ತೋಟಗಾರಿಕೆ ಬೆಳೆಗಳು ಸಹ ನಮ್ಮಲ್ಲಿದೆ. ಅದಲ್ಲದೆ ಒಂದು 7 ಗುಂಟ ಪ್ರದೇಶದಲ್ಲಿ ರೇಷ್ಮೆ ಕೃಷಿಯನ್ನು ಸಹ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗೋ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಸಹ ನಮ್ಮಲ್ಲಿದೆ. ಅದಾದಮೇಲೆ ಜೇನು ಕೃಷಿಯೂ ಸಹ ಇದೆ. ಈ ರೀತಿ ಬೇರೆ ಬೇರೆ ಉಪಕಸಬುಗಳನ್ನು ಇಟ್ಕೊಂಡಿದ್ದೀವಿ. ಇದೆಲ್ಲನೂ ಒಂದು ರೈತ ಕುಟುಂಬಕ್ಕೆ ಅವ್ರಿಗೇನು ಆಹಾರಕ್ಕೆ ಬೇಕು, ಆದಾಯಕ್ಕೆ ಏನು ಬೇಕು ಒಂದು ವರ್ಷಕ್ಕೆ, ಅದೆಲ್ಲನೂ ಈ 2 ಎಕರೆಯಲ್ಲೇ ಬರಬೇಕು. ಆ ರೀತಿ ಪ್ಲಾನ್ ಮಾಡಿ ಇದನ್ನು ಮಾಡಿದೆ. ಅಂದರೆ 2 ಎಕರೆದಲ್ಲಿ ಹಲವಾರು ನಾವು ಉಪಕಸಬುಗಳು ಮತ್ತು ಬೆಳೆಗಳನ್ನು ಮಾಡ್ತಿದ್ದೀವಿ. ಇದನ್ನು ಆರ್ಥಿಕತೆಯನ್ನು ನಾವು ನೋಡೋದಾದರೆ ಅದು ಹೆಂಗಿದೆ ಅಂತ ಈಗ ನೋಡಿದ್ರೆ ಸರ್, ನೀವು ಈಗಾಗಲೇ ಹೇಳಿದಂಗೆ ಏಕಬೆಳೆಯಲ್ಲಿ, ಇವಾಗ ಏಕಬೆಳೆಯಲ್ಲಿ ತಗೊಂಡ್ರೆ ಅದರಲ್ಲಿ ಏನಾದರೂ ಇವಾಗ ವಿಪರ್ಯಾಸ ಆಗಿ ಅದರದ್ದು ಬೆಳೆ ನಷ್ಟ ಆದಾಗ ಅದರಲ್ಲಿ ಏನೂ ಆದಾಯ ಸಿಗೋದಿಲ್ಲ. ಆದರೆ ಈ ಏನು ಸಮಗ್ರ ಕೃಷಿಯಲ್ಲಿ ಒಂದು ಬೆಳೆಯಲ್ಲಿ ಏನಾದರೂ ಆ ಥರ ನಷ್ಟ ಆದ್ರೂ ಇನ್ನೊಂದು ಬೆಳೆಯಲ್ಲಿ ನಮಗೆ ಆದಾಯ ಬರ್ತಾ ಇರುತ್ತೆ. ಮೇಡಮ್, ಈಗ ಒಂದು ಸಮಗ್ರ ಕೃಷಿಯಲ್ಲಿ ಆಗುವಂತಹ ಲಾಭಗಳ ಬಗ್ಗೆ ಹೇಳಿ. ಲಾಭಗಳು ಇದರಲ್ಲಿ ತುಂಬ ಇದ್ದಾವೆ ಸರ್. ಅದರಲ್ಲಿ ಮುಖ್ಯವಾಗಿ ನಮಗೆ ಮಣ್ಣಿನ ಆರೋಗ್ಯ ಇದರಲ್ಲಿ ಸಿಗುತ್ತೆ ಸರ್. ಇವಾಗ ಏನು ನಾವು ಜಾನುವಾರುಗಳನ್ನ ಮೇಯಿಸ್ತಾ ಇದ್ದೀವಿ, ಅದೆಲ್ಲ ಆದಾಯ ಒಂದು ಭಾಗ ಆದರೆ, ಇನ್ನೊಂದು ಕಡೆ ನಮಗೆ ಈ ಗೊಬ್ಬರಗಳ ಉತ್ಪಾದನೆ ಇಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಅದರ ಜೊತೆಗೆ ಹಸಿರೆಲೆ ಗೊಬ್ಬರಗಳನ್ನ ಮಾಡ್ತೀವಿ ಇದರಲ್ಲಿ. ಅದಾದಮೇಲೆ ಮಣ್ಣು ನೀರು ಸಂರಕ್ಷಣೆಗೋಸ್ಕರ ಈ ಕಂದಕನದೊಂದಿಗೆ ಬದುಗಳು, ಕೃಷಿ ಹೊಂಡಗಳು ಮತ್ತು ಈ ಅರಣ್ಯ ಮರಗಳು, ಈ ರೀತಿ ಮಣ್ಣಿನ ಸವಕಳಿನ ಮತ್ತು ನೀರಿನ ಸಂರಕ್ಷಣೆಗೋಸ್ಕರ ಮಾಡ್ತಾ ಇರ್ತೀವಿ. ಅದು ಒಂದು ಉಪಯೋಗ ಆಗುತ್ತೆ. ಅದಾದಮೇಲೆ ಆದಾಯ, ನಿರಂತರವಾದ ಆದಾಯ ಅಂತ ಏನು ಹೇಳ್ತೀವಿ, ಇವಾಗ ಒಂದು ಈ ರಾಗಿ ಬೆಳೆ ಅಂತ ನೋಡಿದ್ರೆ ನಮಗೆ 6 ತಿಂಗಳಿಗೆ ಒಂದೇ ಸಲ ನಮಗೆ ಆದಾಯ ಬರೋದು, ಅಥವಾ ಮಾವು ತಗೊಂಡ್ರೆ ವರ್ಷಕ್ಕೆ ಒಂದೇ ಸಲ ಬರೋದು. ಆದರೆ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇವಾಗ ನೋಡಿ ಹೈನುಗಾರಿಕೆಯಲ್ಲಿ ಮಾಡ್ತೀವಿ, ಹಾಲಿನ ಉತ್ಪಾದನೆಯಿಂದ ನಮಗೆ ಆದಾಯ ಒಂದು 20 ದಿನಕ್ಕೆ 25 ದಿನಕ್ಕೆ ರೈತನಿಗೆ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ. ಆಮೇಲೆ ರೇಷ್ಮೆ ಕೃಷಿ ನೋಡಿದ್ರೆ ನಿಮಗೆ 15ರಿಂದ 20 ದಿನದೊಳಗೆ ಅವರಿಗೆ ಕೈಯಲ್ಲಿ ದುಡ್ಡು ಬರ್ತಾ ಇರುತ್ತೆ. ಹೂವಿನ ಬೆಳೆ ನೋಡಿದ್ರೆ ಒಂದಿನ ಬಿಟ್ಟು ಒಂದಿನ ಅವರಿಗೆ ಕೈಯಲ್ಲಿ ಹಣ ಬರುತ್ತೆ. ಈ ರೀತಿ ಮತ್ತು ಒಂದು ವರ್ಷದ ಆದಾಯನೂ ಸಹ ಇರುತ್ತೆ. ಇವಾಗ ಸೀಬೆಯಲ್ಲಿ, ಈ ಹುಣಸೆಯಲ್ಲಿ ನೋಡಿದ್ರೆ ನಮಗೆ ವರ್ಷಕ್ಕೊಂದ್ಸಲ ಆದಾಯ ಬರ್ತಾ ಇರುತ್ತೆ. ತೆಂಗಿನದರಲ್ಲಿ 3 ತಿಂಗಳಿಗೊಂದ್ಸಲ ಅವ್ರಿಗೆ ಆದಾಯ ಬರ್ತಾ ಇರುತ್ತೆ. ಈ ರೀತಿ ನಿರಂತರವಾದ ಆದಾಯ ಇರುತ್ತೆ. ಕುರಿಗಳು ಮತ್ತು ಮೇಕೆಗಳು ನೋಡಿದ್ರೆ ಅವರಿಗೆ ಇದೊಂಥರ ATM ಥರ, ಅವ್ರಿಗೆ ಯಾವಾಗ ಖರ್ಚಿರುತ್ತೆ ಆವಾಗ ತೊಗೋಬೋದು. ಅದೇ ರೀತಿ ನರ್ಸರಿಯಲ್ಲೂ ಸಹ ಅಷ್ಟೇ, 15 ದಿನಕ್ಕೊಂದ್ಸಲ ಅವ್ರಿಗೆ ದುಡ್ಡು ನಿರಂತರವಾಗಿ ಬರ್ತಾ ಇರುತ್ತೆ. ಈ ರೀತಿ ನಿರಂತರವಾದ ಆದಾಯ ಇದ್ದಾಗ ರೈತರು ಸಾಲ ಮಾಡೋದು ಸಹ ಕಡಿಮೆ ಆಗುತ್ತೆ, ಅವರಿಗೆ ಆದಾಯ ಸಹ ಅವರಿಗೆ ಸಸ್ಟೈನಬಲ್ ಆಗಿ ಇರುತ್ತೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮೇಡಮ್ ಅವರೊಂದು ಸಮಗ್ರ ಕೃಷಿ ಪದ್ಧತಿ ಅಂದರೆ ಏನು, ಅದರಲ್ಲಿರುವಂತಹ ವಿಧಗಳು ಯಾವ್ಯಾವಿದ್ದಾವೆ, ಅದರಿಂದ ಆಗುವಂತಹ ಲಾಭಗಳೇನು, ಮತ್ತು ಈ ಒಂದು 2 ಎಕರೆ ಪ್ರದೇಶದಲ್ಲಿ ಸಮಗ್ರ ಕೃಷಿ ತಾಕನ್ನು ಯಾವ ಥರ ಮಾಡಿದ್ದಾರೆ, ಅದರ ಆರ್ಥಿಕತೆ ಏನಿದೆ, ಮೇಡಮ್ ಅವ್ರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಮೇಡಮ್, ನಮಸ್ಕಾರ.